ನೀವು ಹಾಡುರದಾಗೆ ಒಂದ್ ಜರ ಅದನ್ನೂ ವಾದ ಮಾಡಿ ಅಂದಾರ. ಈಗ ಮಾಡ್ರಿ ಅಂದಾರ್ರಿ. ಹಾಲ್ ಮತ್ತದೊಳಗ ನೀವೇನ್ ಹಾಡ್ತೀರ ಇದ್ರಾಗ ಒಂದ್ ಜರ ಚರ್ಚೆ ಮಾಡ್ರಿ ಅಂತ ಹಿಂಗ ಒಂದ್ ಜರ ಹೇಳ್ಯಾರ. ಇದನ್ನು ಒಂದ್ ಜರ ಮಗ್ಗಲ್ಕ್ ಒಂದು ಮಾತು ಮಾತಾಡ್ಬೇಕಾಗ್ಯ. ಮಾತಾಡ್ರಲ್ಲ ಮಗ್ಗಲ್ಕೆ ಪಸದ ನಡುವೆ ಮಾತಾಡ್ರಲ್ಲ. ಉಂಬರಿ ಎಂಬುದು ಉಂಬಳ್ಯಾನ ಹಟ್ಟಿ ಹೌದಲ್ರಿ. ಇದು ಚಡ್ಚಾಣ್ ತಾಲೂಕು ಈಗ. ಹೌದಿಲ್ಲ, ಮೊದಲು ಇಂಡಿ ತಾಲೂಕು ರೀ ಗೌಡ್ರ. ಇದು ಈಗ ಚಡ್ಚಾಣ್ ತಾಲೂಕ. ಹೌದು, ಉಂಬಳ್ಯಾನ ಹಟ್ಟಿ. ಅಲ್ಲಿ ತುಕಾಪ್ರಾಯ ಸ್ವಾಮರಾಯ. ಹೌದಲ್ರಿ. ಇವ್ರು ಯಾರು? ಇವ್ರು ಭಾರಾಮಾತಿ ಗೌಡ್ರು. ಹೌದಲ್ರಿ. ಅಲ್ಲಿ ಮೇವಿನ ಬರ ಬಿತ್ತು, ನೀರಿನ ಬರ ಬಿತ್ತು. ಅಲ್ಲಿದು 700 ಕಿಲಾರ್ ಹೊಡ್ಕೊಂಡು ಇಲ್ಲಿ ಕಿಲಾರ್ ಜೋಪಾನ ಮಾಡೋ ಸಲುವಾಗಿ ಬಾರಾಮತಿ ನಾತ್ಯ ಪೋತ್ಯ ಕಡ್ದು ಎದ್ದು ಬಂದವ್ರು. ಎದ್ದು ಬಂದು ಈ ಭೀಮಾ ನದಿ ದಂಡಿಲಿ ಬಂದ ಕೇಸಿಂದ ಠಾಣ ಹೊಡೆದವ್ರು. ಹೌದಲ್ರಿ. ಆ ಭೀಮಾ ನದಿಗೆ ಇವ್ರು 700 ಕಿಲಾರ್ ಬಿಟ್ರು. ಅಲ್ಲಿ 1100 ಬ್ಯಾಡ್ರು ಇವ್ರಿಗೆ ಕಾಡ್ಲಕತ್ರು. 700 ಹತ್ತಾರ್ರಿ. ಯಾರು 700 ಹತ್ತಾರೆ, ಯಾರು 1100 ಹತ್ತಾರ, ಒಟ್ಟು ಇರ್ಲಿ ಬಿಡು. ಹೌದು, 1100 ಬ್ಯಾಡ್ರು ಕಾಡ್ಲಕತ್ರು. ಅವರಿಗೆ ಇವರು ಲಡಾಯಾಗಿ ಅವ್ರಿಗೆ ಹೊಡೆದಾರ. ಹಂಗ್ರಿ ಆ 1100 ಬ್ಯಾಡ್ರಿಗೆ ಅವ್ರಿಗೆ ಕಾಡಿ ಅವ್ರಿಗೆ ಮುಂದೆ ಹೊಡೆದಾರ ಇವ್ರು. ಮಹಾರಾಜ್ರ, ನಾವೊಂದು ಕೇಳ್ತೀನಿ ನಿಮಗೀಗ. ಇವರು ಬಾರಾಹಟ್ಟಿ ಮುರಿದು ಬಾರಾಮತಿ, ತೇರಾಹಟ್ಟಿ ಮುರಿದು ತೇರಾಮತಿ ಮಾಡಿ ಅಲ್ಲಿ ಗೌಡಿಕೆ ಮಾಡಿದವರು. ಹೌದು. ಅಲ್ಲಿ ಬಿದ್ದ ಕೂಡಲೇ ಅಲ್ಲಿಯೂ ಕಿಲ್ಲಾರ ಸಲುವ ಸಂಬಂಧ ಎದ್ದು ಬಂದವ್ರು. ಅವರು ಎದ್ದು ಬಂದವ್ರು. ಇಲ್ಲಿ ಅವ್ರು ಭೂಮಿ ಅಲ್ಲ, ಭೂಮಿ ಅಲ್ಲ, ಅವರು ಸೀಮೆ ಅಲ್ಲ, ಸೀಮೆ ಅಲ್ಲ. ಹೌದಿಲ್ರಿ? ಹೌದು. ಕಿಲ್ಲಾರ ಜೋಪಾನ ಮಾಡ್ಲಕ್ ಬಂದವರು ಇಲ್ಲಿ ಬಂದು ಅವ್ರಿಗೆ ಹೊಡು ಜರೂರತಿ ಅನ್ನದ. ಅದೇ ಕೇಳೋದದ ಅವ್ರಿಗೆ. ಇಲ್ಲಿ ಯಾಕೆ ಇದು ಪ್ರಶ್ನೆ ಇಟ್ಟಿದೇವ ಅಂದ್ರೆ, ನಿಮ್ಮ ಭೂಮಿ ಅಲ್ಲ, ಹೌದಲ್ಲ, ಇನ್ನೊಬ್ಬರ ಭೂಮಿ ಮ್ಯಾಗ ಕಿಲ್ಲಾರ ಬಿಟ್ಟು ಅವರಿಗೆ ಯಾಕೆ ಹೊಡೆದ್ರಿ? ಇದು ನ್ಯಾಯ? ಇದು ಏನು ಅನ್ಯಾಯ? ಯಾಕತ್ ಈ ಮಾತು ಯಾಕೆ ಕೇಳಿದೇವಲ್ಲಕ್ಕೂ ಒಂದು ದೃಷ್ಟಾಂತ ಹೇಳ್ತ ಕೇಳ್ರಿ ನಿಮ್ಗ. ಹೆಂಗ? ನಮ್ಮಲ್ಲಿ ಸಿದ್ಧಟಿಗೆ ಆಗ್ಯದ ಹಂಗ. ನಿಮ್ಮಲ್ಲಿ ಯಾವುದು? ನಮ್ಮಲ್ಲಿ ಮಾಧುಲಿಂಗ ಖಿಲಾರ್ ಬಿಟ್ಟಾನ, ಅವನು ಅದೇ ಭಾಗಕ್ಕೆ ಹೋಗಿ, ಅದೇ ಭಾಗಕ್ಕೆ ಹೋಗ್ಯಾನ. ಅವ ಹಿಂಗ ಹೊಡುದು ಬಡುದು ಮಾಡಿಲ್ಲ. ಏನು ಮಾಧುಲಿಂಗ ಅಲ್ಲಿನೂ ಅರಿಕೆರೆ ಎಂಬ ಪಟ್ಟಣಕ್ಕೆ ನೀರಿನ ಬರ ಬಿತ್ತು, ಮೇವಿನ ಬರ ಬಿತ್ತು. ಹೌದಲ್ರಿ. 3 ಮುಂಗಡಿ ಮ್ಯಾಲ ಅಪ್ಪಗೆ ಹೋಗಿ ಶರಣಾಗ್ಯಾನ. ಹೌದು ತಂದಿ, ಇಲ್ಲಿ ಅರಿಕೆರೆ ಎಂಬ ಪಟ್ಟಣದಲ್ಲಿ ಮೇವಿನ ಬರ ಬಿತ್ತು, ನೀರಿನ ಬರ ಬಿತ್ತು. ಹೌದಲ್ರಿ. 700 ಕಿಲಾರ ನನಗೆ ಕೈಲಕ್ಕ ಹಚ್ಚಿದಿ. ಹೌದಲ್ಲ. 700 ಕಿಲಾರ ಯಾವ ದಿಕ್ಕಿಗೆ ಒಯ್ಲಿ ಅಂತ ಕೇಳಿದ್ರ ಮಸೀದ್ ಮುತ್ತೆ ಹೇಳ್ದ, ಗಂಗಿನಾಡಕ್ಕೆ ಹೋಗಿ ಕಿಲಾರ ಅಂದ. ಹೌದು, ಅಲ್ಲಿ ನೀರಿನಾಗರದ ಮೇವಿನಾಗರದ ಗಂಗಿನಾಡಕ್ಕೆ ಒಯ್ಯಿ ಅಂತ ಹೇಳಿ ತಂದಿ ಮಾತು ಕೇಳಿ ಮಾಧುಲಿಂಗನು ಕಿಲ್ಲಾರ ಗಂಗಿನಾಡಕ್ಕೆ ಒಯ್ದಾನೆ. ಹೌದು, ಅದೇ ಜಾಗಕ್ಕೆ ಒಯ್ದಾನೆ. ಅದೇ ಜಾಗಕ್ಕೆ ಭಂಡರಗೋಟಿ ಎಂಬು ಕಳ್ಳರ ಕೌಟಿ. ಇದು ಮೊದಲು ಅದ್ರ ಹೆಸರು ಕಳ್ಳರ ಕೌಟಿ. ಹೌದು. ಅದೇ ಭೀಮಾ ನದಿ ದಡಿಗೆ ಇವರು ಕಿಲ್ಲಾರ ಬಿಟ್ಟವ್ರ. ಹೌದು, ಹೌದಿಲ್ರಿ? ಹೌದು. ಇವ್ರು ಕಿಲ್ಲಾರ ಬಿಟ್ಟ ಬಳಕ ಆ ಕಳ್ಳರು ಬಂದು ಮುತ್ತಿಗೆ ಹಾಕ್ಯಾರಿ. ಇವನು ಕಿಲ್ಲಾರ್ಕು ಅವ್ರು ಕಳ್ಳರು ಬಂದು ಮುತ್ತಿಗೆ ಹಾಕ್ಯಾರ. ಶೇಖ್ ಸೈದ್ ಇರ್ತಾರ, ಅವರಿಗೆ ಬ್ಯಾಡ್ರು ಹೋಗ್ತಾರೆ, 2 ತರ ಹತ್ತಾರ. ಹೌದು. ಅವಾಗ ಬಂದು ಶೇಖ್ ಸಾಹೇಬ್ರು ಬಂದು ಮಾಧುಲಿಂಗನ 700 ಕಿಲ್ಲಾರ ಒಳಗಿಂದು ಗೂಳಿ ವೈದ್ಯಕೇಶಿಂದ ಕಡದ ಹಂಡ್ಯಾದಾಗ ಹಾಕಿ ಕುದಿಸ್ಯಾರ. ಏನೋ ಕಳ್ಳರ ಕೌಟಿ ಒಳಗ, ಕಳ್ಳರ ಕೌಟಿ ಒಳಗ ನೋಡ್ರಿ ಶೇಖ್ ಸಾಹೇಬ್ರು ಹಿಂಡಿನೊಳಗಿಂದು ಗೂಳಿನೇ ಒಯ್ದ್ರ, ಗೂಳಿ ಒಯ್ದಾರ. ಹೌದು, ಹೌದು. ಕಡದ ಹಂಡ್ಯಾದೊಳಗ ಕುದಿಸ್ಯಾರ. ಹೌದು. ಮಾಧುಲಿಂಗ ಎಚ್ಚರಾಗಿ ಓಡಿ, ಎಚ್ಚರ ಆಗಲಕ್ಕೆ ಮಕ್ಕೊಂಡಿದ್ದೆ ಅನ್ರಿ. ಎಚ್ಚರಾಗಂದ್ರೆ ಈ ದೃಷ್ಟಿ ಹೋಯ್ತು ಕಿಲ್ಲಾರದ ಮ್ಯಾಗ. ಹೌದು. ಗೂಳಿ ಕಾಣಿಸಲಿಲ್ಲ ಕಿಲ್ಲಾರದೊಳಗೆ. ಹೌದು. ಅವಾಗ ದಿವ್ಯ ದೃಷ್ಟಿ ಬೀರ್ದ. ಅವಾಗ ದಿವ್ಯ ದೃಷ್ಟಿದಿಂದ ಕಳ್ಳ ಕೌಟಿಗೆ ಓಡಿ ಬಂದಾನ. ಹೌದು. ಎಲ್ಲಿ ನನ್ನ ಗೂಳಿ ನಿಮ್ಮ ಬಿಟ್ಟು ಹೋಗಿಲಿ, ಎಲ್ಲಿ ಅದ ಗೂಳಿ ಹೇಳ್ರಿ ಅಂದ ಬಳಕ ಅವರು ಟಾಳಿ ಬಡದ ನಕ್ಕು ನನ್ನ ಗೂಳಿ ಕಡದು ಈ ಹಂಡ್ಯಾದೊಳಗೆ ಈ ಕಡಾಯಿ ಒಳಗೆ ಕುದಿಸಲತ್ತಿದೆ ಅಂತ ಹೇಳಿ ನೋಡಿ, ಇಲ್ಲಿ ಹಂಡ್ಯಾದಾಗ ನೀರು ಮಡ ಹಾಕಿ ಕುದಿಲಕತ್ತ ಹೇಳಿ ಅವರು ಟಾಳಿ ಬಡದ ನಕ್ಕಾರ. ಅವರು ಆ ಕಡಾಯಿ ಸುತ್ತ ಹಾಕಿ ಶೇಖ್ ಸಾಹೇಬರು. ಹೌದು. ಅವಾಗ ಮಾಧುಲಿಂಗ ಹೇಳ್ತಾನ ಏನಂತ? ತಂದಿ ಧ್ಯಾನ, ತಾಯಿ ಧ್ಯಾನ, ಗುರುವಿನ ಧ್ಯಾನ ಮಾಡಿ ಹಂಡ್ಯಾದೊಳಗ ಕಡಾಯಿ ಒಳಗ ಕುದಿಲತ್ತದ ಗೂಳಿನ ಎಬಸಿ ಒಯ್ಯಿದ್ದೀನ ಅಂತ ಹೇಳಿ ಆ ಸೈದ್ಯಾರ ಮುಂದೆ ಕೈ ಎತ್ತಿ ಹೇಳ್ತಾನೆ. ಹೌದು, ಹೌದು. ಅವಾಗ ಹೇಳ್ತಾರೆ, ಇಂಥ ಕುದಿಲಂತ ಗೂಳಿಗೆ ನೀ ಎಬಸಿ ಒಯ್ದ್ರೆ ನೀ ಅನ್ಬೇಡುದು ಅದು ನಾ ಕೊಡ್ತೇವ್. ನೀ ಎಷ್ಟು ಭಂಡಾರ ಹೊಡಿತಿ ಅಟ್ಟು ಜಾಗ ನೀನು ಕೊಡ್ತೇವೆ ಅಂದಾರ. ಹೌದು. ಅಂದ ಬಳಕ ತಾಯಿ ಧ್ಯಾನ, ತಂದಿ ಧ್ಯಾನ, ಗುರುವಿನ ಧ್ಯಾನ ಮಾಡಿ ಭಂಡಾರ ಹೊಡೆದಾನ. ಕಡಾಯ ಗೂಳಿ ಮ್ಯಾಲೆ ಎದ್ದು ಮಾಧುಲಿಂಗನ ಮುಂದೆ ಬಂದು ನಿತ್ತಾದ. ಗೂಳಿ. ಹೌದು. ಅವಾಗ ಶೇಖ್ ಸಾಹೇಬರ ಸೋತು
ನೀ ಯಾನತ್ತಿ ಅದು ನಾವು ಕೇಳ್ತೇವೆ ಅಂದರೆ ಆ ಭಂಡಾರ ಹೊಡೆದಟ್ಟು ಅಲ್ಲಿ ಪಾವಡಾಗ ಭಂಡಾರ ಹೊಡೆದು ಪಾವಡಾಗ ಅಂತೇಳಿ ಅದು ಕಳ್ಳರ ಕೌಟಿ ಹೋಗಿ ಭಂಡರಗೋಟಿ ಊರಿನ ಹೆಸರು ಬದಲು ಮಾಡಿ ಇಲ್ಲಿ ನಾವು ಕೇಳ್ತೇವ್ರಿ ಹ್ಯಾಂಗ ಒಯ್ದು ಖಿಲ್ಲಾರಿ ಬಿಟ್ಟಾರ ಹಂಗ ಮಾಧುಲಿಂಗ ಖಿಲ್ಲಾರಿ ಬಿಟ್ರ ಅಲ್ಲಿ ಅವರಿಗೆ ಹೊಡಿ ಬಡಿ ಮಾಡಿಲ್ಲ, ಜಗಳ ತಂಟೆ ತಕರಾರಿಲ್ಲದೆ ಹೌದು ಪವಾಡ ಮಾಡಿ ಅವ್ರ ಮನಸ್ಸಿನಿಂದೇ ಜಾಗ ಕೊಟ್ಟು ಊರ ನಾಮ ಬದಲಾಗ್ಯದ ಇಂಥ ಪವಾಡ ಮಾಡಿ ಬಂದನ ಮಾಧುಲಿಂಗ. ಹೌದು ಹೌದಿಲ್ರಿ? ಹೌದು. ಸೇಮ್ ಹಂಗೆ ವ್ಯವಹಾರ ನಿಮ್ಮಲ್ಲಿ ಆಗ್ಯದ. ಹೌದಿಲ್ರಿ? ಹೌದು. ಅವರು ಖಿಲ್ಲಾರಕ್ಕೆ ಬಂದ ಮುತ್ತಿಗೆ ಹಾಕ್ಯಾರೆ. ಹಾಕದ ಕೂಡಲೇ ಅವರಿಗೆ ಹೊಡಿ ಬಡಿ ಮಾಡ್ತೀರಿ, ಅವ್ರಿಗೆ 700 ಮಂದಿ ಹೊಡಿತೀರಿ ಅಂದ್ರ ಸಿದ್ಧಟ್ಟಿಗೆ ಒಳಗೆ ಧರ್ಮದ ಅಲ್ಲಿ ನ್ಯಾಯ ರೀತಿಯಿಂದ ಮಾಡಿದ್ರೋ ಏನು ಅನ್ಯಾಯ ರೀತಿಯಿಂದ ಮಾಡಿರಿ. ನಿಮ್ಮ ಭೂಮಿ ಅಲ್ಲ, ಖಿಲಾರಗಳನ್ನು ಬಿಟ್ಟು ಅವ್ರಿಗೆ 11 ಮಂದಿಗೆ ಹೊಡೆದು ರುದ್ರಗಟ್ಟಿ ಕಟ್ಟಿನ ಅಂತೇಳಿ ನೀವೇ ಮಾರ್ಗದಾಗ ಹಾಡಿರಿ. ಹೌದಲ್ಲ? ಹಾಡಿಲ್ಲ? ಹೌದು. ಅಂದ ಬಳಿಕ ಅದು ಏನು ಅನ್ಯಾಯದಿಂದ ಆಯ್ತೋ ಅದು ಏನು ನ್ಯಾಯದಿಂದ ಮಾಡಿ ಕೆಲಸ ಮಾಡಿದ್ರಿ. ಇಷ್ಟೇ ಹೇಳುವುದು. ಅದಕ್ಕೆ ಅದ್ರ ಬಗ್ಗೆ ದಾದಾವ್ರು ಹೇಳ್ತಾರೆ, ಭಾಳ ಮಾತಾಡೋದಿಲ್ಲ. ಅದಕ್ಕೆ ಏನೋ ಒಂದು 4 ನುಡಿ ಚಾದ ಹಾಡಿ ನಮ್ಮಲ್ಲಿ ಹಿಂಗಾಗ್ಯದ ಸಿದ್ಧಟ್ಟಿಗೆ ಹಂಗೆ ಪವಾಡ ಮಾಡಿ ಲೀಲಾ ಮಾಡಿ ಏನೇ ಮಾಡಿ ಅವ್ರಿಗೆ ಹೊಡಿ ಬಡಿ ಮಾಡ್ಲಾರ್ದೇನು ನೀವು ಕಡಿಯಕ್ಕಾಗಲಕ್ಕ ಧರ್ಮ ಇತ್ತು. ಯಾಕಂದ್ರೆ ಕಂಬಳಿ ಧರ್ಮರಲ್ಲಿ ಅಂತ ಶಕ್ತಿ ಅದ. ಕಂಬಳಿ ಒಳಗ, ಭಂಡಾರಿನೊಳಗ, ಬೆತ್ತಿನೊಳಗ, ಈ ಜಗತ್ತದೊಳಗ ಏನು ಸಿದ್ಧಟ್ಟಿಗೆ ಆಗ್ಯದ, ಈ 3 ವಸ್ತುಗಳಿಂದ ಸಿದ್ಧಟ್ಟಿಗೆ ಆಗ್ಯದ. ಈ ವಸ್ತು ನಿಮ್ಮಲ್ಲಿ ಇರ್ಲಕ್ಕಾಗಿ ಇಂಥ ಹೊಡಿಬಡಿ ಯಾಕೆ ಮಾಡಿದ್ರಿ ಅಂತೇಳಿ ಇದು ಪ್ರಶ್ನೆ ಅಂತ ತಿಳಿಬೇಡ್ರಿ. ಕುಡು ಪುಚ್ಚುದದು. ಜನರಿಗೆ ಮನ ಮುಟ್ಟುವಂಗೆ ತಿಳಿಸಿ ಹೇಳುದು ಇಂಥದ್ದು ಇರ್ಲಕ್ಕಾಗಿ ಇಂಥ ಕೆಲಸ ಯಾಕೆ ಮಾಡಿದ್ರಿ ಅನ್ನುವಂಥದ್ದು ದಾದಾವ್ರು ಹಿಂಜಿ ಜನರಿಗೆ ಮನ ಮುಟ್ಟುವಂಗೆ ಹೇಳಿ ನಮ್ಮದು ಅಪೇಕ್ಷೆ ಅದ. ಅದು ಎಲ್ಲಿ ಯಾರಿಗೆ ಪೆಟ್ಟು ಬಡ್ದಿರಬಾರ್ದು, ಕೆಲಸ ಸ್ವಚ್ಛ ಆಗಿರ್ಬೇಕು. ಹೌದಲ್ಲ? ನೀವು ಹೊಡ್ರಿ ಬಡ್ರಿ, ಅದು ಕರ್ತಾಯಿಗ ತರ್ತಾಯಿಗ ದ್ವಾಪಾರಿಗ ಕಲಿಗ ತಾನೆ ಹಿಂಗೆ ಜಗಳ ಬಂದದೆ. ಸತ್ಯಯುಗದಾಗ ದೇವದೈತರ ಯುದ್ಧ ಆಗ್ಯದ. ಹೌದು. ಹೌದಲ್ರಿ? ಎಲ್ಲಿ ತ್ರತಾಯುಗದಾಗ ರಾಮ ರಾವಣರ ಯುದ್ಧ ಆಗ್ಯದ. ದ್ವಾಪಾರಿಗದೊಳಗ ಕೌರವರು ಪಾಂಡವರು ಜಗಳ ಆದ ಬಿಡ್ರಿ. ಈಗ ಮನಿಗೆ ಅವ ಖರೆ ಧರ್ಮರಲ್ಲಿ ನ್ಯಾಯದ ನೀತಿ ಅದ, ಕಂಬಳಿ ಒಳಗೆ ಶಕ್ತಿ ಅದ, ಭಂಡಾರದೊಳಗೆ ಶಕ್ತಿ ಅದ, ಬೆತ್ತಿನೊಳಗೆ ಶಕ್ತಿ ಅದ. ಇಟ್ಟೆಲ್ಲ ಇರ್ಲಕ್ಕಾಗಿ ಅದು ಬಿಟ್ಟು ಈ ಹಾದಿ ಯಾಕೆ ತುಳಿದ್ರಿ? ಅಲ್ಲಿ ನಿಮ್ಮಲ್ಲಿ ಏನು ಕಮ್ಮಾಯ್ತೋ ಏನು ಕುಂದ ಬತ್ತೋ ಎದರಿಂದ ಆಯ್ತು ಅನಂತದು ಹೇಳ್ತಾರೆ. ಮಾತು ಹೇಳ್ತೀನಿ ನಿಮ್ಗ, ಹೇಳ್ರಲ್ಲ. ಶ್ರೀಕೃಷ್ಣ ಪರಮಾತ್ಮನ ಲಗ್ನ ನಡೆದಿತ್ತು. ಯಾರ್ದು? ಶ್ರೀಕೃಷ್ಣ ಪರಮಾತ್ಮಂದು ಲಗ್ನ ನಡೆದಿತ್ತು. 16,000 ಗೋಪ ಸ್ತ್ರೀಯರು, 8 ಮಂದಿ ಪಟ್ಟದ ರಾಣಿ ಒಳಗೆ ಜಾಂಬವಂತಿ ಕರಡಿಗೂಡ ಲಗ್ನಿತ್ತಿ. ಒಂದು ಕೃಷ್ಣ ಪರಮಾತ್ಮಂದು ಯಾರು ಕೂಡ ರೀ? ಜಾಂಬವಂತಿ ಕರಡಿಗೂಡ ಲಗ್ನಿತ್ತು. ಮಹಾರಾಜರ ಎಷ್ಟು ಜಗತ್ತದೊಳಗ ಸುಂದರ ಹೆಣ್ಮಕ್ಳು ಇರ್ಲಕ್ಕಾಗಿ ಹೌದು ಕಡ್ಡಿ ಕೂಡ ಹೆಂಗ್ ಮದುವೆ ಮಾಡ್ಕೊಳ್ಳೋದ್ರಿ? ಅದೇ ಹೇಳುದು, ಅದಲ್ಲಿ ಅದೇ ಹೇಳತ್ತಿದ್ದೇವ್ ನೀನು. ಹೆಂಗಾಯ್ತಲ್ಲ ಹೆಂಗ? ಆ ಲಗ್ನಕ್ಕೆ 33 ಕೋಟಿ ದೇವತರು ಕೂಡಿದ್ರು. ಹೌದಲ್ಲ? ಎಲ್ಲಾ ದೈತರು ಕೂಡಿದ್ರು. ಎಲ್ಲಾ ದೈತರು ಕೂಡಿದ್ರು. ಮತ್ತು ಕಡ್ಡಿ ಲಗ್ನ ನಡೆದ ಕಡ್ಡಿ ಸಂಖ್ಯೆನೂ ಬಹಳ ಬತ್ತಲ್ಲಿ. ಮತ್ತೆ ಯಾರ್ದ ಲಗ್ನ ಇರ್ತದ ಆ ಬಳಗ ಕೂಡೇಬೇಕಲ್ರಿ ಗೌಡ್ರ? ಆ ಲಗ್ನದಾಗ ತ್ರಿಲೋಕ ಸಂಚಾರ ಮಾಡ್ಕೊತ ನಾರದ ಮುನಿಗಳು ಇಣ ಭರಸಗೊತ್ತ ಬಂದ ನಾರಾಯಣ ನಾರಾಯಣ ಹರಿನಾರಾಯಣ ಹರಿನಾರಾಯಣ ಅನ್ಕೊತ ಬಂದ. ಹೌದು. ಆ ಕೃಷ್ಣನ ಲಗ್ನದಾಗ ನಾರದ ಇಣ ಹೊಡೆದ್ರ 3 ಲೋಕದೊಳಗೆ ಅಂತ ಸುಂದರ ನಾದ ಆಗ್ತಿತ್ತು. ಹೌದು. ಅಷ್ಟು ಚಂದ ಬಾರಿಸ್ತಿದ್ದ ನಾರದ. ಕಡ್ಡಿಗಳೆಲ್ಲ ನಾದ ನೋಡಿ ಓಡಿ ಬಂದು ನಾರದನ ಕಡಿ. ಈ ನಾದ ನೋಡಿ ಹೌದು ಎಲ್ಲಾ ಕಡ್ಡಿ ಬಂದು ಸುತ್ತ ಹಾಕದು ನಾರದಗೆ. ಹೌದು. ಅವನಿಗಂದು ಇದು ಜರ ನಮಗ್ ಕೊಡ್ಬೇಕು, ನೀ ಭಾರಿಸ್ಲಕ್. ನಾವೊಂದ್ ಜರ ಭಾರಿಸಿ ನೋಡ್ತೀವಿ. ನಾವು ಭಾರಿಸಿ ನೋಡ್ತೇವ ಲಗ್ನದಾಗ. ಹೌದು. ಯಾಕೆ ಇದು ಆಟ ನಡೀತು? ಯಾಕ? ಎಲ್ಲಾ ದೇವತರು ದೈತರು ಎಲ್ಲಾರು ಲಗ್ನದೊಳಗೆ ಕೃಷ್ಣಗೆ ಟೀಕಾ ಮಾಡ್ತಿರು. ನಾ ಏನಾಗಿ ಹೆಂಗ್ ಮಾಡ್ದ ಹಂಗ ಎಲ್ಲ ಲಗ್ನ ನಡೆದಿರ್ತಾವ. ಅಲೆ 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 ಕೂತು ಊರ್ದೆಲ್ಲ ಉಸಾಬರಿ ಮಾತಾಡ್ತೇವಲ್ಲ, ಮಾಡ್ತಾರ. ಅಕ್ಕಿ ಕಾಳು ಬೀಳುತ್ತಾನ. ಹೌದಲ್ರಿ? ಹಂಗ ಅಲ್ಲಿ ಕೃಷ್ಣನ ಲಗ್ನದಾಗ ಅಲ್ಲೆ ಅಲ್ಲಿ ಅಲ್ಲೆ ಅಲ್ಲಿ ಅಲ್ಲಿ ಜನ ಕೂತು ದೇವತರು ದೈತರು ಎಲ್ಲಾರು ಟಿಂಗಾಲ್ ಮಾತಾಡ್ತಿರು. ಯಾರದು ಅಂತ ಕೇಳಿದ್ರೆ ಕೃಷ್ಣಂದು. ಹೌದು. ಮತ್ತಲ್ಲ ರಂಭಾ ತಿಲೋತ್ತಮ. ಯಾಕಂದ್ರ 3 ಲೋಕದೊಳಗೆ ಕೃಷ್ಣನಂತ ಚಲು ಜಗತ್ತದೊಳಗೆ ಯಾರು ಇಲ್ಲ. ಹೌದಲ್ಲ? ಅಂತ ಚಲು ಕೃಷ್ಣ
ಜಾಂಬವಂತಿ ಕಡ್ಡಿ ಕೂಡ ಲಗ್ನ ನಡೆದದ ಅವಕುರ್ ಹಲ್ಲಿ ಅಕ್ಕಾಡಿ ಅವಕುರ್ ಕೂದಲು ಯಾಕಾಡಿ ಅದ್ರ ಮೂಗ್ ಯಾಕಾಡಿ ಅವಕುರ್ ಉಗುರು ಯಾಕಾಡಿ ಇಂತಿಂತ ಉಗುರ ಏನಪ್ಪ ಇಂಥವ್ನಿಗೆ ಯಾನ್ ಹೇಳುದತ್ ಹೇಳಿ ಟಿಂಗಾಲ್ ಮಾಡ್ತಿತ್ತು ಜನ. ಹೌದು. ಅವಾಗ ಎಲ್ಲ ಕಡ್ಡಿ ಕೂಡಿ ನಾರದನ್ ಅಂತೇಳಿ ಬಂದಾವ. ಹೌದು. ನಾರದರಿಗೆ ಜರ ಇಣ ಭಾರಸ್ತೇವ್ ಕುಡು ಅಂದ ಬಳಕ ನಾರದ ಕುಡುದಿಲ್ಲ ಅಂದ. ಮೊದಲು ನಿಮ್ಮ ಮಾರಿ ನೋಡ್ಕೋರಿ ನಿಮ್ಮ ಉಗುರು ನೋಡ್ಕೋರಿ ಅಂದವ. ಇಣಾನು ಬಾರಿಸ್ಲಕ್ ಬಂದಿರಿ, ಇಣ ಬಾರಿಸ್ಲಕ್ ಬಂದಿರಿ, ಕೊಟ್ಟೆ ಅಂದ್ರೆ ಎಲ್ಲ ಹರಿದೋಗಿದಿರಿ ನಂದು ಹೋರಿ ಶಾಣ್ಯಾರಿದ್ದೀರಿ ಅಂದ. ಹೌದು ಹೌದು, ಖರೆ ಅದ ನಾರದಂದು ಕುಡ್ಲಿಲ್ಲವ. ಅವಾಗ ಕಡ್ಡಿಗಳು ವಿಚಾರ ಮಾಡ್ತಾವ ಏನಂತ, ಕೃಷ್ಣ ಪರಮಾತ್ಮನೇ ನಮ್ಮ ಹಳೆ ಆದನಂದ್ರೆ ಇವನಿಗೆ ಯಾಕೆ ಕೇಳಬೇಕು, ಅಕ್ಕಾಡಿದ ವಶೀಲ್ ತರು ನಡ್ರಿ ಅಂದ್ರ. ವಶೀಲಿಲೆ ಕೆಲಸ ಬಹಳ ಆಗ್ತಾವ, ವಶೀಲದಿಂದ ಕೆಲಸ ಆಗ್ತದ. ಕೃಷ್ಣನ ವಶೀಲ್ ತೆರನು ಈ ಇಣ ತೋಳಾರ್ದೆ ಬಿಡುನು ಬಾತೇಳಿ ಕೃಷ್ಣಗೆ ಹೇಳ್ದು ಎಲ್ಲ ಕಡ್ಡಿ. ಹೌದು. ಇಂಥ ನಿನ್ನ ಲಗ್ನದಾಗ ನಾರದ ಮುನಿಗಳು ಬಂದಾರ, ಇಣ ತೋಣ ಬಂದಾನ. ಆ ಇಣ ನಮಗ ಕೊಡಬೇಕು ಭಾರಸಲಕ್ಕ, ಅವ ನಮಗ ಕುಡುದಿಲ್ಲತ್ತಾನ, ನೀ ಸುಡ್ಬೇಕು. ಹೌದು. ಅಂದ ಬಳಕ ಶ್ರೀಕೃಷ್ಣ ಪರಮಾತ್ಮ ನಾರದಗ ಕರಿತಾನ. ಕರೆದ ಅವ್ರ ಕೈಯಾಗ ಕೊಡು, ಅವ್ರು ಭಾರಿಸಲಿ ಅಂದ. ಕೊಡು ಜರ ಭಾರಿಸಲಿ, ಭಾರಿಸಲಿ ಕೊಡು ಅಂದ ಬಳಕ ನಾರಂದು ತಂಬೂರಿ ತೊಯ್ತು. ಕೃಷ್ಣ ಹೇಳ್ಯಾನಂದ್ರೆ ಕೊಡ್ಬೇಕಾಯ್ತು. ಹೌದು, ಕುಡಿಯಬೇಕಲ್ಲ ಮತ್ತೆ. ಅವಾಗೆಲ್ಲ ಕಡ್ಡಿಗೆ ಒದರ್ದ ಯಾರ್ದು ನಾರದರು. ತೋರಪ್ಪ ನನಗ ಕೃಷ್ಣನ ಆಜ್ಞೆ ಆಗ್ಯದ, ಹರಿರ್ಯಾರ ಮುರಿರ್ಯಾರ ತಗೋರಿ ಅಂದ. ಬಾರಿಸ್ರಿ, ಹೆಂಗ್ ಬಾರಿಸ್ತೀರಿ. ಅವಾಗ ಕಡ್ಡಿ ಅಂದುವತ್ತ ನಾವು ಬೇಡದೊಳಗೆ ನೀ ಇಣ ನಮಗ ಕೊಡ್ಲಿಲ್ಲ, ನಮ್ಮ ಕೈಯಾಗ ಕೊಡ್ಲಿಲ್ಲ. ಹೌದಲ್ಲ. ಈಗ ನೀ ಕುಡ್ತಿ ಅಂದ್ರೆ ನಾವು ತೊಳೆದಿರ ದೊಡ್ಡದೊಂದು ಬಂಡಗಲ್ಲಿ ಬಿದ್ದದ, ಆ ಬಂಡಿಗಲ್ಲಿ ನಿಮಗೆ ಒಯ್ದು ಇಡು ಅಂದ್ರ. ನಾವು ನಿನ್ನ ಕೈಯಾರೆ ತೊಳೆದಿಲ್ಲ, ನಾವು ನಮ್ಮ ಬೇಡದಕ್ಕರ್ ನೀ ಕೊಟ್ಟಿಲ್ಲ. ಹೌದಲ್ಲ. ಇನ್ನು ನೀನಾಗೆ ಕೊಡ್ತಿ ಅಂದ್ರೆ ಆ ದೊಡ್ಡದೊಂದು ಕಲ್ಲದ ಕಲ್ಲಿನ ಮ್ಯಾಗ ಇಟ್ಟು ಬಿಡು. ಹೌದು. ಅವ್ ಹೆಂಗ ಹೇಳ್ಯಾರ ಹಂಗ ಒಯ್ದು ಇಟ್ಟಿವ ನಾರದ. ಹಡ್ಡ ಬಂಡಿಗಲ್ಲಿ ಬಿದ್ದಿತ್ರಿ, ಆ ಕಲ್ಲಿನ ಮ್ಯಾಗ ಇಟ್ಟ. ಹೌದು. ಕಲ್ಲಿನ ಮ್ಯಾಲ ಇಟ್ಟಾಕರ್ ಒಂದು ಕಡ್ಡಿ ರಾಗ ಮಾಡ್ತತ್ರಿ. ಒಂದು ಕಡ್ಡಿ ರಾಗ ಮಾಡಿದ್ರ ಆ ಕಲ್ಲು ಅಳಸಾಗಿ ಇಣ ಒಳಗೆ ಇಳಿದು ಬಿಡ್ತದ. ಏನೋ ಅಂತ ಗಟ್ಟಿ ಕಠಿಣವಾದ ಕಲ್ಲು ಮೃದು ಆಯ್ತಾ, ಅಂತ ಕಲ್ಲ ಮೆತ್ತಗಾಗಿ ಗನ್ನಿಲೆ ಹೊಡೆದು ಒಡಿಲಾರ ಕಲ್ಲ ರಾಗ ಮಾಡಿದ್ರ ಮ್ಯಾಣಿನಂಗ ಕರಿಗಿ ಒಳಗೆ ಇಣ ಹೋಗಿ ಕೂತು ಬಿಡ್ತು. ಎಲ್ಲಾ ಕಡ್ಡಿ ಟಾಳಿ ಬಡ್ದ ನಗಲಕತ್ತು, ಕುಣಿಲಕತ್ತು. ಮತ್ತೆ ಗಟ್ಟಿ ಐತೇನ್ರಿ ಅದು ಕಲ್ಲ? ಗಟ್ಟಿ ಆಗಿಬಿಡ್ತದ, ಒಳಗೆ ಸಿಕ್ ಬಿಡ್ತೀಣ. ಇಣ ಒಳಗ್ ಕೂತ್ ಕೂಡ್ಲೆ ಮತ್ತೆ ಗಟ್ಟಿ ಆಯ್ತು, ಗಟ್ಟಿ ಆಗಿಬಿಡ್ತು. ಎಲ್ಲಾ ಕಡ್ಡಿ ಜಿಗದಾಡ್ಲಕತ್ತು. ನಾರದನ ಮುಖ ಇಟ್ಟೇ ಆಯ್ತು. ತಗೋ ನೀನ್ ಇಣ, ತಕ್ಕೋ ನೀನ್ ಇಣ ಅಂದು. ಕಡ್ಡಿಗಳು ಹಿಂಗ ಅನೂ ಕೈಲಿ ಟಾಳಿ ಹೊಡಿ ಹಿಂಗ. ಅದ್ ಹೆಂಗ್ ತಕ್ಕೋಬೇಕ್ರಿ, ದೊಡ್ಡ ಕಲ್ಲಾಗ ಒಳಗೆ ಹೋಗಿ ಕೂತದ. ಹೌದು ಹೌದು. ಅವಾಗ ಎಲ್ಲಾ ಹೆಂಗ ಮಾಡುದು ಕಡ್ಡಿಗಳು ಕುಣಿಲತನ ನಾರದ ಸಣ್ಣ ಮುಖ ಮಾಡಿ ಕೃಷ್ಣನ ಕಡೆ ಬಂದ. ಹೌದಲ್ರಿ. ಯಾನರ ಮಾಡಿ ಅವು ಕಲ್ಲಾಗ ಒಯ್ದು ಸಿಗಿಸಾವ ನನ್ನ ಇಣ ತೆಗೆದು ಕೊಡು ಅಂತ ಹೇಳು. ಹೌದು ಹೌದು. ಅವಾಗ ಹೇಳ್ತಾನ, ಇವನು ಟಿಂಗಾಲ್ ಮಾಡ್ದವನೇ ನಾರದ. ಇಂಥ ಚಲು ಇದ್ದಿ, ಇಂಥ ಕಡ್ಡಿ ಕೂಡ ಹಲ್ಲೆ ಕಡಿ, ಇವಕರು ಕಣ್ಣ ಕಡಿ, ಉಗುರ ಕಡಿ, ಕೂದಲ ಕಡಿ ಆದ್ರೂ ಕೂಡ ಲಗ್ನ ನಡೆದತ್ ಹೇಳಿ ಇವನು 3 ಲೋಕ ಟಿಂಗಾಲ್ ಮಾಡ್ದವನೇ. ಹೋಗಿ ತಕ್ಕ ಹೋಗ, ಅವರು ರಾಗ ಮಾಡಿ ಒಳಗೆ ಮುಣುಗಿಸ್ಯಾವ, ನೀ ರಾಗ ಮಾಡಿ ಮಗನ ಹೊರಗೆ ಎತ್ತಕೋ ಆ ಇಣ ಅಂದವ. ಸಾಮರ್ಥ್ಯ ಇರ್ಬೇಕಲ್ಲ ನಿನ್ನ ಬಲ್ಲಿ, ನಿನ್ನಲ್ಲಿ ಇರ್ಬೇಕಲ್ಲ ತಾಕತ್ತ. ಅವ್ರು ಅಳಸು ಮಾಡಿ ಒಳಗೆ ಹಾಕ್ಯಾರ, ನೀ ರಾಗ ಮಾಡಿ 3 ಲೋಕದೊಳಗೆ ನೀ ಶ್ರೇಷ್ಠ ಇದ್ಯಾದಳು, ಆ ರಾಗ ಮಾಡಿ ಹೊರಗೆ ತೆಗಿ, ಎದ್ದು ಬರ್ತದ. ಅವನ ಆಗಲ್ಲ ಅಂದವ ನಾರದ. ಹೌದು. ಆ ಕೆಲಸ ನನ್ನ ಕೈಲಿ ಆಗಲ್ಲ ಅಂದ. ಅವ್ರಿಗೆ ಶರಣಾಗಿ ಹೋಗಿ ಅಂದವ. ಯಾರು ಹೇಳ್ತಾರ? ನಾರದ. ಕಡ್ಡಿಗಳಿಗೆ ಶರಣಾಗ ತೆಗೆದು ಕೊಡ್ತಾ ಹೋಗಂದ. ಹೋಗಿ ಅಂದ, ನೀವು ಹೆಚ್ಚಿನವ್ರಿದ್ದೀರಿ, ನಾನು ಇಣ ತೆಗೆದು ಕೊಡ್ರಿ ಅಂದವ ನಾರದ. ಅವಾಗ ಕಡ್ಡಿಗಳು ಹೊಳ್ಳಿ ಉಶಾಪ ರಾಗ ಮಾಡಿ ಅವ್ರ ಹತ್ತಿರಿ. ಹೊಳ್ಳಿ ರಾಗ ಮಾಡ್ದಕ್ರ ಮತ್ತ ಅಳಸಾಗಿ ಕಲ್ಲಿನ ಒಳಗಿಂದು ಇಣ ಮ್ಯಾಗ ಬಂದು ನಾರದನ ಕೈ ಒಳಗೆ ಬತ್ತತ್ತ. ಅದಕ್ಕೆ ಇದು ಎಲ್ಲಾ ಕಾರ್ಯ ಮಾಡ್ಲಿಕ್ಕ ಕಾರಣ ಯಾರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ನಾಟಕ ಇತ್ತಿದ್ರು. ಹೌದಲ್ರಿ. ಅಂದ್ರೆ ಆ ಸಭಾದೊಳಗ ಇಂಥ ಕಡ್ಡಿ ಕೂಡ ಹೆಂಗ್ ಲಗ್ನ ಆಗ್ತದಂತ ಟಿಂಗಾಲ್ ಮಾಡೋದಕ್ಕೆ ಆ ಲಗ್ನದೊಳಗ ಸಭೆ ಒಳಗ ಆ ಕಡ್ಡಿಗಳಿಗೆ ಶ್ರೇಷ್ಠ ಮಾಡ್ಯಾನ ಪರಮಾತ್ಮ. ಹೌದು ಹೌದು ಹೌದು. ಅಂತ ಕಡ್ಡಿಗೆ ಶ್ರೇಷ್ಠ ಮಾಡ್ತೇವ್ರಿ ಸನ. ಹಂಗ ಈ ಜಗತ್ತದಲ್ಲಿ ಆಡುವಂತ ಪರಮಾತ್ಮ ಅದು ನಾವು ಹೇಳ್ದಂಗ ಆಗುದಿಲ್ಲ. ಆ ಭಗವಂತನ ಇಚ್ಛೆ ಹೆಂಗದ ಹಂಗಾಗ್ತಿರ್ತದ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನಾವು ಆ ಭಗವಂತನ ಆಶೀರ್ವಾದ ನಾವು ಪಡಿಬೇಕು. ಹೌದಲ್ರಿ. ಆ ಗುರುವಿನ ಆಶೀರ್ವಾದ ನಾವು ಪಡಿಬೇಕು. ಗುರು ಅಂದ್ರೆ ಹೆಂಗ ಇರ್ತಾನಪ್ಪ ಅಂತ ಕೇಳಿದ್ರೆ ಕಲ್ಲಿಗೆ ದೇವರು ಮಾಡ್ತಾನೆ. ಹೆಂಗ್ರಿ? ಗುರುಗಳು ಹೆಂಗಿರ್ತಾರ್ರಿ? ಕಲ್ಲಿಗೆ ದೇವರು ಮಾಡ್ತಾನವ.
ಕಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕಲ್ಲಿಗೆ ಅಭಿಷೇಕ ಮಾಡಿ ಗುರುಗಳು ಹಾದ್ರಂದ್ರೆ ಅದಕ್ಕೆ ನಡ್ಕೊಂಡು ಅದರ ಭಕ್ತಿ ಮಾಡಿ ಆ ಕಲ್ಲಿನ ಕೈಲಿ ನೀವು ಫಲ ತೋತೀರಿ. ಮಹಾರಾಜ್ರ ಭಾಳ ತನ ಹೇಳತ್ತೀರಿ ಗುರುವೆಂದು. ಗುರುವ ನಿಮ್ಗೆ ದೇವ್ರು ತೋರಿಸ್ತಾನತ್ತೀರಿ, ಹೌದಿಲ್ರಿ? ಹೌದು. ಗುರು ಎದಕ್ಕೆ ಬೇಕ್ರಿ ದೇವ್ರು ತೋರಿಸ್ಲಕ್ಕ? ಕಾಶಿ, ರಾಮೇಶ್ವರ, ಉಳುವಿ, ಗೋಕರ್ಣ ಎಲ್ಲಿ ಬೇಕಾದಲ್ಲಿ ನಾವು ಸ್ವತಃ ರೊಕ್ಕ ಕೊಟ್ಟು ಬಸ್ ಟಿಕೆಟ್ ತಕ್ಕೊಂಡು ಹೋದ್ರೆ ನಮ್ಗೇನು ಸಿಗಲ್ಲ ಏನ್ರಿ ಅವು? ಗುರು ಯಾಕೆ ಬೇಕ್ರಿ ಗೌಡ್ರ? ಗುರು ಬ್ಯಾಡ್ ನಿಮ್ಗೆ ದೇವ್ರು ನೋಡ್ಲಕ್ಕ. ಮತ್ತೆ ಈಗ ನೋಡ್ರಿ, ಈಗ ಸಿದ್ದೇಶ್ವರಪ್ಪ ಅವ್ರ ಗುಡಿ ಅದ, ನಾವು ನೋಡ್ಬೋದಲ್ರಿ, ಇದು ಗುರು ಬೇಕು. ಬರೋಬರಿ, ಅದು ತಪ್ಪಿಲ್ಲ ನಿಂದು. ನಾ ತಪ್ಪೇ ಮಾತಾಡಂಗಿಲ್ಲ. ಇನ್ನೊಂದು ಮಾತು ಹೇಳ್ತಮ್ಮ ನಿನಗ, ಏನದ ರೀ? ನೀವು ಮಾಡುವುದು ದೇವರ ನೋಡ್ಲಕ್ಕ ಗುರು ಹತ್ತುದಿಲ್ಲ. ಹೆಂಗ ನಾವು ನೀ ಕಟ್ಟುದು ಗುಡಿ, ನೀ ಕಟ್ಟುದು ಕಲ್ಲ, ನೀ ಕಟ್ಟುದು ಮೂರ್ತಿ, ನೀ ಕಟ್ಟುದು ಶಿಖರ, ಇವು ನೋಡಲಕ್ಕ ನಿನಗ ಗುರು ಹತ್ತುದಿಲ್ಲ. ಇದು ತಲೆಯಾಗ ಮೊದಲು ಪೂರಾ ಅಧ್ಯಾತ್ಮ ತಗೋ. ಮತ್ತೆಂತ ಗುರು ಹತ್ತಾನ? ಗುರು ಎದಕ್ಕೆ ಹತ್ತಾನ? ನೀ ಕಟ್ಟುದು ಗುಡಿ, ನೀ ಕಟ್ಟುದು ಕಲ್ಲ, ನೀ ಕಟ್ಟುದು ಲಿಂಗಕ್ಕೆ ಗುರು ಹತ್ತುದಿಲ್ಲೋ. ನಿಮಗೆ ಯಾವ ತಯಾರು ಮಾಡಿ ಭೂಮಂಡಲಕ್ಕೆ ಕಳಿಸ್ಯಾನ ಆ ದೇವ್ರಿಗೆ ಹುಡುಕಲಾಕ ಮಾತ್ರ ಗುರು ಬೇಕಾಗ್ತದೆ. ಇದು ಮೊದಲು ತಲೆಯಾಗಿಟ್ಟುಕೋರಿ ನೀವು. ನಮಗೆ ಯಾವ ಮಾಡಿ ನಿನಗೆ ತಯಾರು ಮಾಡಿ ಯಾವ ಬಿಟ್ಟಾನ ಆ ದೇವ್ರಿಗೆ ಹುಡುಕಬೇಕಾದ್ರೆ ನಮಗೆ ಗುರು ಬೇಕಾಗ್ಯದ. ನೀ ಕಲ್ಲಿನ ದೇವರು ಮಾಡಿ ಇಟ್ಟಿದಿ, ಇವಕ್ಕೆ ಗುರು ಹತ್ತುದಿಲ್ಲ. ನೀ ಸೋಮ ನೋಡು ಎಷ್ಟು ಬೇಕಾದಷ್ಟು ಗಾಡಿ ಖರ್ಚಾಕಿ. ಹಿಂಗದ್ರಿ ನಾತೇನು ಇವೆಲ್ಲ ಗುಡಿ ಗುಂಡಾರ ನೋಡ್ಲಕ್ಕ ನೀವು ಭಾಳ ಹೇಳ್ತೀರಿ ಹಂಗೆ. ಅದಕ್ಕ ಇದು ಮಾಯಾ ಹೆಂಗದ ಏನಂದ್ರಿ? ಕಲ್ಲಿಗೆ ಸ್ಪರ್ಶ ಮಾಡಿದ್ರೆ ದೇವ್ರು ಮಾಡ್ತಾನ ಗುರುವ. ಗುರು ಅದಕ್ಕೆ ನಿಮಗೆ ಏನ್ ಹೇಳುದ? ಕಲ್ಲಿಗೆ ದೇವರು ಮಾಡಿ ನಿಮಗೆ ಬೇಡುದು ಕೊಡ್ಲಕ್ ಹಸ್ತಾನ ಗುರುವ. ನೀವು ಒಂದೆಳಕ್ ಒಂದು ಕಲ್ಲಿಗೆ ನಿಮ್ ಕೆಟ್ಟ ನೆದರ್ ಬಿತ್ತಂದ್ರೆ ಕಲ್ಲು ಸೀಳ್ತಾವಲ್ರಿ. ಕೆಟ್ಟ ದೃಷ್ಟಿ ಬಿತ್ತಂದ್ರ ನಮ್ಮ ದೃಷ್ಟಿ ಕೆಟ್ಟ ಬಿತ್ತಂದ್ರೆ ಕಲ್ಲು ಸೀಳ್ತಾವ, ಗ್ವಾಡಿ ಸೀಳ್ತದ, ಕಟ್ಟಿಗೆ ಸೀಳ್ತಾವ. ನೆದರ್ ಸುಮಾರು ಇತ್ತಂದ್ರೆ ಸೀಳ್ತದ ಯಾಕ್ರಿ ಗೌಡ್ರ? ಇವೆಲ್ಲ ಮಾಡ್ಯಾನ ಪರಮಾತ್ಮ ಗುರು ಸ್ವರೂಪ ಅದಾನ. ಹೌದು. ಗುರು ಹೆಂಗದಾನ? ನಿನ್ನ ಮ್ಯಾಗ ದೃಷ್ಟಿ ಬಿತ್ತಂದ್ರೆ ನೀವ್ ಯಾಕೆ ಉದ್ಧಾರ ಆಗ್ಬಾರ್ದ್ರಿ? ಕಲ್ಲಿಗೆ ಉದ್ಧಾರ ಮಾಡಿದ ಯಾರು ಮಾಡ್ಯಾನ? ನೀವು ಮನುಷ್ಯರಿದ್ದೀರಿ. ನಿಮ್ಮ ತಲೆ ಮ್ಯಾಗ ಗುರುನಾಥನ ಹಸ್ತ ಬಿತ್ತಂದ್ರೆ ನೀವ್ ಯಾಕೆ ದೇವರಾಗಬಾರ್ದು ಅಂತ ಹೇಳಿ ಮಹಾತ್ಮರು ಹೇಳ್ಕೊತ ಬಂದಾರ. ಹೌದು ಹೌದು ಹೌದು. ನೀವು ಮನುಷ್ಯರಿದ್ದೀರಿ, ಕಲ್ಲಿಗೆ ದೇವ್ರು ಮಾಡ್ಯಾನ. ಕಲ್ಲಿನಕಿತ ಕನಿಟ್ಟಿದ್ದೀರಿ ನೀವು? ಇಲ್ಲ ಇಲ್ಲ. ನಿಮ್ಮ ತಲೆ ಮ್ಯಾಲ ಗುರುನಾಥನ ಕೈ ಹಸ್ತ ಬಿತ್ತಂದ್ರೆ ನೀವು ದೇವರಾಗಬಹುದು. ನಿಮ್ಮ ದೃಷ್ಟಿ ಯಾರ ಮ್ಯಾಗರೆ ಬಿತ್ತಂದ್ರೆ ಕಲ್ಲು ಸೀಳ್ತದ. ನಿಮ್ಮ ಕೆಟ್ಟ ದೃಷ್ಟಿಲಿ ಗುರುವಿನ ದೃಷ್ಟಿ ನಿಮ್ಮ ಮ್ಯಾಲೆ ಬಿತ್ತಂದ್ರೆ ನೀವು ಉದ್ಧಾರ ಯಾಕೆ ಆಗಬಾರ್ದ್ರಿ? ಹೌದು ಹೌದು ಹೌದು. ಅದಕ್ಕೆ ಶರಣರು ಹೇಳ್ಕೊತ ಬಂದಾರೆ. ಇರ್ಲಿ ಭಾಳ ಮಾತಾಡ್ಬೇಡ್ರಿ ಅಂತೇಳಿ ಮೊದಲು ನಮ್ಮ ಉಳ್ಳಾಗಡ್ಡಿ ದಾದಾವ್ ಕಾಕಾಗಳು ಹೇಳ್ಯಾರ. ಆಗ್ಲಿ ಆಗ್ಲಿ ಏನೋ ಹೇಳ್ರಿ. ಯಾವ ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧ. ಹೌದು. ಯಾರು? ಮಲಕಾರಿ ಸಿದ್ಧ, ಈರ ಮಲಕಾರಿ ಸಿದ್ಧ. ಹೌದು. ಎಷ್ಟು 13 ದಿವಸದೊಳಗ ಏನ್ ಮಾಡ್ತಾನ್ರಿ? ತೊಟ್ಟಲಿ ಜಿಗದಾನ. 13 ದಿವಸದಾಗ ತೊಟ್ಲ ಜಿಗದ? ತೊಟ್ಟಲಿ ಜಿಗದಾನ. ನಮ್ಮ ಒಂದು ವರ್ಷ ಆದ್ರೂ ಜಿಗಿಯಲ್ಲ ಅಲ್ಲ ತೊಟ್ಲ. ನಿಮ್ಮ ಕರ್ಮದಿಂದ ಹುಟ್ಟ್ಯಾವ, ಅವರು ಧರ್ಮದಿಂದ ಹುಟ್ಟುದಾವ. 13 ದಿನಕ್ಕೆ ಜಿಗಿತಾವ. 13 ದಿನದಾಗ ತೊಟ್ಟಿಲಿ ಜಿಗದು ಆಸಂಗಿ ಮಡ್ಡಿ ಒಳಗೆ ಚೆಂಡಲ್ಲ ಗುರಿ ಆಡ್ಯಾನ. ಹೌದು ಹೌದು ಹೌದು. ರಾಣಿ ರೈತರ ಮಕ್ಕಳು ಕೂಡ ಹೌದಲ್ರಿ. ನನ್ನ ಮಗನಿಗೆ ದೃಷ್ಟಿ ಆಯ್ತು ಅಂತೇಳಿ ಕನಬಾಯಿ 3 ಹಾದಿ ಮಣ್ಣು ತಗೊಂಡು ದೃಷ್ಟಿ ತೆಗಿಲಕ್ ಹೋಗ್ಯಾಳ. 3 ಹಾದಿದ ಮಣ್ಣು ತಗೊಂಡು ಈಗೂ ಅವರವ್ರು ತೆಗಿತಾರ ಹೇಳಿ. ಅವಾಗ ತಾಯಿದು ಮತ್ತು ಮಗಂದು ಕನಬಾಯಿದು ವಾದ ನಡೀತದ. ಏನಾಗ್ಯದ್ರಿ? ಒಕ್ವಾದ ಏನಾಗ್ಯದ? ಏನು ತಂದಿ ಕೈಯಾಗತ್ತ ಕೇಳ್ಯಾನ ಮಲಕಾರ ಸಿದ್ಧ 13 ದಿವಸದ ಮಗ. ಹೌದು. ನಿನಗೆ ದೃಷ್ಟಿ ಆಗ್ಯದ ಅಂತೇಳಿ 3 ಹಾದಿದ ಮಣ್ಣು ತಂದಿ ನಂದಾಳ. ನೀನು ನೆದರ್ ತೆಗಿಬೇಕಂತ ಹೇಳಿ ಅವಾಗ ಮಲಕಾರ ಸಿದ್ಧ ಹೇಳ್ಯಾನ, ಜಗತ್ತದೊಳಗೆ ಒಂದು ನಿಯಮ ಅದ. ಏನು? ಸತ್ತ ಬಳಕ ಮಣ್ಣು ಹಾಕ್ತಾರ. ಇದು ಜಗರೂಢಿ ಅದ. ಹಿಂಗ ತಾಯಿ ಇಂಥ ಶ್ರೇಷ್ಠ ಸಿದ್ಧರ ಹೊಟ್ಟಿಲಿ ನಾ ಹುಟ್ಟಲಕ್ಕಾಗಿ ನನಗೆ ನೆದರಾದ್ರ ಬಟ್ಟೆ ಕಡಿತಿದವ್ರದು. ಹೌದು ಹೌದು. 3 ಹಾದಿ ಮಣ್ಣು ತಂದಿದ್ದೀನಿ ನನ್ನ ನೆದರ್ ತೆಗಿಲಕ್ ಇರ್ಲಕ್ಕಾಗಿ 3 ಹಾದಿ ಮಣ್ಣು ತಂದಿದ್ದೀನಿ. ನನ್ನ ತಾಯಿ ಅಲ್ಲ ತಳಿ ಧಿಕ್ಕಾರ ಮಾಡ್ಯಾನ. ಹೆಂಗ್ ಮಾಡ್ಯಾನ? ಅದೇ ಹೇಳುದು. ಹೇಳ್ರಲ್ಲ, ಒಳ್ಳೆ ಹೇಳ್ರಿ.